ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಇಂದಿನ ಯುವ ಹೋರಾಟಗಾರರಿಗೆ ತಾಯೂರು ವಿಠಲಮೂರ್ತಿಯವರು ಆದರ್ಶ. ಜಯಪ್ರಕಾಶ್. ರಾಜ್ಯದ ನೆಲ, ಜಲ, ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಹೋರಾಟ ಮಾಡಿದ ರಾಜ್ಯದ ದಿಗ್ಗಜರು ಇಂದಿನ ಯುವ ಹೋರಾಟಗಾರರಿಗೆ ತಾಯೂರು ವಿಠಲಮೂರ್ತಿಯವರು ಆದರ್ಶಪ್ರಾಯವಾಗಿದ್ದಾರೆ ಎಂದು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್. ಜಯಪ್ರಕಾಶ್ ತಿಳಿಸಿದರು. ನಗರದ ದೊಡ್ಡ ಗಡಿಯಾರದ ಮುಂಭಾಗದಲ್ಲಿ ಹಿರಿಯ ಕನ್ನಡ ಹೋರಾಟಗಾರರಾದ ತಾಯೂರು ವಿಠಲ್ ಮೂರ್ತಿ ಅವರ ನಿಧನಕ್ಕೆ ಸಂತಾಪ ಸಭೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಬ್ಬ ದೊಡ್ಡ ಹೋರಾಟಗಾರರನ್ನು ನಾವು ಕಳೆದುಕೊಂಡಿದ್ದೇವೆ. ಹೋರಾಟದ ಶಕ್ತಿಯ ಕಿಚ್ಚು ತಾಯೂರು ಮೂರ್ತಿಯವರಲ್ಲಿ ಇತ್ತು. ಅಷ್ಟೇ ಅಲ್ಲದೆ ಸಹಕಾರ ಬ್ಯಾಂಕಿನಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ನೆಲ, ಜಲ, ಭಾಷೆ, ನಾಡಿಗಾಗಿ ಹೋರಾಟ ಮಾಡಿದ್ದಾರೆ. 40 ವರ್ಷಗಳ ಕಾಲ ಹೋರಾಟ ಮಾಡಿದ ಅವರು ಯಾವುದೇ ರಾಜಿ ಮಾಡಿಕೊಳ್ಳಲಿಲ್ಲ. ಅವರು ನಮ್ಮೊಂದಿಗೆ ಇಲ್ಲ ಎಂಬುದನ್ನು ಬಿಟ್ಟರೆ ಅವರ ಹೋರಾಟದ ಹಾದಿ ಹಾಗೂ ಅವರ ಚೈತನ್ಯ ನಮ್ಮೊಂದಿಗೆ ಸದಾ ನೆನಪಿನಲ್ಲಿ ಇರುತ್ತದೆ ಎಂದು ಹೇಳಿದರು. ಕಾವೇರಿ ಕ್ರಿಯಾ ಸಮಿತಿ ಸದಸ್ಯರುಗಳಾದ ತೇಜೇಶ್, ಲೋಕೇಶ್ ಗೌಡ, ಸುರೇಶ್ ಗೌಡ, ಭಾಗ್ಯಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೋರಾಟ ಮಾಡಿದವರಲ್ಲಿ ರಾಜ್ಯದಲ್ಲಿ ದಿಗ್ಗಜರು ತಾಯಲೋಟಮೂರ್ತಿ ಕೂಡ. ಆ ತಾಯಲೋಟಮೂರ್ತಿಯವ್ರ ಜೊತೆಗೆ ಮೂಗನಂಜುಂಡ ಸ್ವಾಮಿಯವರು ಇವೆರಡು ಜೋಡೆತ್ತುಗಳು. ಯಾವುದೇ ಒಂದು ಚಳುವಳಿ, ಯಾವುದೇ ಒಂದು ಸತ್ಯಾಗ್ರಹ, ಯಾವುದೇ ಒಂದು ಇದ್ದರೂ ಅವರಿದ್ದರೇ ಒಂದು ಕಳೆ. ಪ್ರಾರಂಭದಲ್ಲಿ ಒಂದು 10 ಜನ ನಿಂತ್ಕೊಂಡು ಏನೇ ಬರಲಿ ಒಗ್ಗಟ್ಟಿರಲಿ ಅಂದರೆ 1000 ಜನ ಆಗಿಬಿಡ್ತಾಯಿದ್ರು ಒಂದು 10 ನಿಮಿಷದಲ್ಲಿ. ಅಂದರೆ ಆ ಶಕ್ತಿ, ಆ ಹೋರಾಟದ ಒಂದು ಶಕ್ತಿ ಕೆಚ್ಚು ಅವರಲ್ಲಿತ್ತು ತಾಯಲೋಟಮೂರ್ತಿಯವರು. ಇವತ್ತು ಇಡೀ ನಮ್ಮ ರಾಜ್ಯ, ಕೇವಲ ಮೈಸೂರು ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ರಾಜ್ಯದಲ್ಲೇ ಕೂಡ ಒಬ್ಬ ದೊಡ್ಡ ಹೋರಾಟಗಾರನ ಕಳ್ಕೊಂಡಿದ್ದೀವಿ ಎನ್ನುವಂಥ ಒಂದು ಭಾವನೆ ನಮಗಾಗಿದೆ. ನಷ್ಟನೂ ಕೂಡ ಉಂಟಾಗಿದೆ. ಮತ್ತು ಸಹಕಾರ ಬ್ಯಾಂಕ್ ಕ್ಷೇತ್ರದಲ್ಲೂ ಕೂಡ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು. ದೀನದಲಿತರಿಗೂ ಕೂಡ ಕೆಲಸ ಮಾಡಿದರು. ಯಾವಾಗಲೂ ಅವ್ರು ನಮ್ಮ ಕಣ್ಮುಂದೆನೇ ಬರ್ತಾರೆ. ಬಟ್ ಎಲ್ಲ ಹೋರಾಟಗಾರರು ಕೂಡ ಇವತ್ತು ಮುಂದಿನ ಯುವಕರು, ಎಲ್ಲ ಯುವ ಜನಾಂಗದವ್ರು ಯಾರು ಹೋರಾಟ ಮಾಡ್ತೀವಿ ಅಂತಾರೆ ಅವ್ರ ಆದರ್ಶನೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಅವ್ರು ಯಾವುದಕ್ಕೂ ಕೇರ್ ಮಾಡ್ತಾ ಇರಲಿಲ್ಲ, ಯಾವ ಪಕ್ಷ ಗೀಕ್ಷ ಯಾವತ್ತೂ ಯೋಚನೆ ಮಾಡ್ತಾ ಇರಲಿಲ್ಲ. ಅವ್ರು ಬೇಕಾಗಿರೋದು ಒಂದೇ, ನಮ್ಮ ನಾಡು, ಭಾಷೆ, ನೆಲ, ಜಲ, ಇಷ್ಟೇ ಅಂತ ಒಂದು ಇಷ್ಟು 40 ವರ್ಷ ಹೋರಾಟ ಮಾಡಿದ್ದಾರೆ. ಯಾವತ್ತೂ ಕೂಡ ಅವರು ಯಾವ ವಿಚಾರದಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ. ಯಾವ ಒಂದು ಒಬ್ಬರ ಜೊತೆನೂ ಕೂಡ ನಿಷ್ಠರನ್ನು ಕೂಡ ಕಟ್ಕೊಳ್ಳಿಲ್ಲ. ಅಷ್ಟು ಹೋರಾಟ ಮಾಡೋಣ, ಅಷ್ಟು ನಯದಿಂದ, ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಗೆಲ್ತಾಯಿದ್ರು. ಇವತ್ತು ನಮ್ಮ ಜೊತೆಗೆ ಅವರಿಲ್ಲ ಅನ್ನೋದು ಒಂದು ಬಿಟ್ಟರೆ, ಮತ್ತು ಅವ್ರ ಚೈತನ್ಯ, ಅವರು ಒಂದು ಹೋರಾಟ ಮಾಡಿದಂಥದ್ದು ಎಲ್ಲ ನೆನಪು ನಮ್ಮ ಮುಂದೆ ಇದೆ. ಮತ್ತು ನಾವೆಲ್ಲರೂ ಕೂಡ ಅವ್ರು ಮಾಡುವಂಥ ಹೋರಾಟ ಮಾಡುವಾಗ ನಾವು ಹೋರಾಟ ಮಾಡೋ ಅವ್ರು ಜ್ಞಾಪಿಸ್ಕೊಳ್ತೀವಿ. ಹಾಗಾಗಿ ಇವತ್ತು ಜೋಡೆತ್ತಲ್ಲಿ ಇವತ್ತು ಒಂದು ಎತ್ತಿಲ್ಲ ಅಂತ ಅನ್ನುವಂಥದ್ದು ಮನಸ್ಸು. ಇನ್ನೊಂದು 3 ಅನ್ಸಮರು ಇದ್ದೇ ಇದ್ದಾರೆ ನಮ್ಮ ಜೊತೆ. ಅವರು ಕೂಡ ಆ ಒಂದು ಹೋರಾಟವನ್ನು ಮುಂದುವರಿಸ್ತಾರೆ. ಮತ್ತು ಎಲ್ರಿಗೂ ಕೂಡ ಅವರು ಕೂಡ ದಾರಿದೀಪ ಆಗ್ತಾರೆ ಅನ್ನುವಂಥ ಮಾತು ಕೂಡ ವಿಶ್ವಾಸ ಹೇಳ್ತಾ ಇದ್ದೀನಿ. ತಾಯಲೋಟಮೂರ್ತಿ ಅವರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಮತ್ತು ಅವ್ರ ಕುಟುಂಬದವರಿಗೆ ಅವರ ನಿಧನದ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಸಮಸ್ತ ಮೈಸೂರು ಎಲ್ಲ ಮೈಸೂರಿಗರಿಗೆ ಒಂದು ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ತಾಯೂರು ವಿಠಲ್ ಮೂರ್ತಿ ನಾನು ಸುಮಾರು ಇಬ್ಬರೂ 80ರ ದಶಕದಿಂದ ಇವತ್ತಿನವರೆಗೂ ನಾಡು, ನುಡಿ, ನೆಲ, ಜಲ, ಭಾಷೆಗೋಸ್ಕರ ನಿರಂತರವಾಗಿ ಹೋರಾಟ ಮಾಡ್ಕೊಂಡಿದ್ದೀವಿ. ಮೈಸೂರು ನಗರದಲ್ಲಿ ಅನೇಕ ಸತ್ಯಾಗ್ರಹ ಮಾಡಿದರೂ ಕೂಡ ನಮ್ಮನ್ನು ರಾಜ್ಯ ಸರ್ಕಾರ 10 ಬಾರಿ ಮೈಸೂರು ಜೈಲಿಗೆ ತಳ್ಳಿತು. ಮತ್ತು ಮೈಸೂರು ಬೆಂಗಳೂರು ಬ್ರಾಡ್ಗೇಜ್ ಆಗಬೇಕು ಅಂತೇಳಿ ಸುಮಾರು ನಾವೊಂದು 25 ಬಾರಿ ಚಳವಳಿ ಮಾಡಿದ್ವು. 10 ಬಾರಿ ಕೇಂದ್ರ ಕಾರಾಗೃಹಕ್ಕೆ ಹಾಕಿದ್ರು. ಕಾರಾಗೃಹದಲ್ಲೂ ಕೂಡ ನಾವು ಅಲ್ಲಿ ಚಳವಳಿ ಮಾಡಿದ್ವು. ನಮಗೆ ಊಟ ತಿಂಡಿ ಬೇಕಾಗಿಲ್ಲ, ಈ ನಾಡಿಗೆ ನುಡಿಗೆ ಸೇವೆ ಸಲ್ಲಿತರೂ ಕೂಡ ನಮ್ಮನ್ನು ಜೈಲಿಗೆ ಹಾಕಿದ್ರಿ ಅಂತ ಅಲ್ಲೂ ಧಿಕ್ಕಾರ ಮಾಡಿದ್ವು. ಧಿಕ್ಕಾರ ನಂತರ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮನ್ನು ಜೈಲಿನಿಂದ ಬಿಡುಗಡೆ ಮಾಡ್ತರು. ತದನಂತರ ಮೈಸೂರು ಕೆ ಆರ್ ವೃತ್ತದಲ್ಲಿ ನಮ್ಮನ್ನು KR ವೃತ್ತದಲ್ಲಿ ಅನಧಿಕೃತವಾಗಿ ಚಳವಳಿ ಮಾಡಿದ್ದಾರೆ ಅಂಥೇಳಿ ಮೋಹನ್ ಕುಮಾರ್ ಗೌಡ ನನ್ನ ತಗೊಂಡೋಗಿ ಮೈಸೂರು ಜೈಲಿಗೆ ಹಾಕಿದ್ರು. ಬೆಳಗ್ಗೆನೇ ಮೈಸೂರು ನಗರದ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು ಮತ್ತು ಆಂದೋಲನ ಪತ್ರಿಕೆಯ ಸಂಪಾದಕರಾಗಿದ್ದ ರಾಜಶೇಖರ್ ಕೋಟೆ, ಮಲ್ಲೇಶ್ ಇವರೆಲ್ಲ ಸೇರಿ ಜೈಲಿಗೆ ಬಂದು ನಮ್ಮನ್ನು ಬಿಡುಗಡೆ ಮಾಡ್ತರು. ಈ ಥರವಾಗಿ ತಾಯೂರು ವಿಠಲ್ ಮೂರ್ತಿ ನಾವು ಮೈಸೂರು ನಗರದಲ್ಲಿ ಅನೇಕ ಚಳವಳಿಗಳು ಮಾಡಿದ್ವಿ. ಆ ಚಳವಳಿ ಅನೇಕ ಯಶಸ್ವಿ ಕಂಡಿದೆ. ಆದರೂ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಸರಿಯಾದ ಬೆಲೆ ಕೊಡ್ತಾಯಿಲ್ಲ.
ಮೈಸೂರು ನಗರದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಂದರೆ ನಮ್ಮ ತಾಯಿ ವಿಠಲ ಮೂರ್ತಿ ನಮ್ಮ ಜೊತೆಗೆ ಸುಮಾರು 40 ವರ್ಷ ಹೋರಾಟ ಮಾಡೋದ್ರ ಜೊತೆಲಿದ್ದರು. ಈಗ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಮಾನ್ಯ ಜಯಪ್ರಕಾಶ್ ಅವರು ಅದನ್ನ ಮುಂದುವರಿಸ್ತಾರೆ. ಇದು ನಿಜಕ್ಕೂ ಸಂತೋಷ. ಹೋರಾಟಕ್ಕೆ ಒಂದು ಶಕ್ತಿ ಬಂದಿದೆ. ಮೈಸೂರು ನಗರದಲ್ಲಿ ಕನ್ನಡ ಉಳಿಯಬೇಕಾದ್ರೆ ಬೆಳೆಯಬೇಕಾದ್ರೆ ಅನೇಕ ಹೋರಾಟಗಳ ಅವಶ್ಯಕತೆ. ಯಾಕಂದರೆ ನಾಡು ನುಡಿಗೆ ಹೋರಾಟ ಮಾಡಿದವರು ಯಾರೂ ಕೇಳೋರಿಲ್ಲ. ಈ ದಿಶೆಯಲ್ಲಿ ನಮ್ಮ ಹೋರಾಟ ನಿರಂತರ ಅಂಥೇಳಿ ತಾಯಿ ವಿಠಲ ಮೂರ್ತಿಯವರು ಹೋರಾಟ ಮಾಡಿ ನಾವು ಇವತ್ತು ನಮಗೆ ಒಂದು ಶಕ್ತಿ ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗಕ್ಕೆ